ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ನಮ್ಮ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ದು ಸಬ್ವೇ ತೋರಿಸ್ತೀನಿ, ಬನ್ನಿ ಹಾಗೆ ನೋಡ್ಕೊಂಬರೋಣ. ನಮ್ಮ ಮೈಸೂರಿಗಂತೂ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಹೊರಗಡೆಯವರು ನಮ್ಮ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ ಸಬ್ವೇ ಇರೋದನ್ನ ಕಣ್ ತುಂಬಿಕೊಳ್ಳಿ ಅಂತ ಈ ವಿಡಿಯೋ ಮಾಡಿದ್ದೀನಿ, ಹಾಗೆ ನೋಡ್ಕೊಂಬನ್ನಿ. ಒಳಗಡೆ ನೀಟಾಗಿ ಅಚ್ಚುಕಟ್ಟಾಗಿಟ್ಟಿದ್ದಾರೆ, ನೀಟಾಗಿದೆ. ನಾವು ಬಸ್ ಸ್ಟ್ಯಾಂಡಲ್ಲಿ ಮೇಲೆ ಯಾವ ನಂಬರಿಗೆ ಹೋಗ್ಬೋದು ಅಂತ ಇಲ್ಲಿ ನಂಬರ್ ಬರೆದಿದ್ದಾರೆ. ಆ ನಂಬರ್ ಮುಖಾಂತರ ನಾವು ಏರಿಯಾಕ್ಕೆ ಹೋಗೋ ಬಸ್ಸು ನಂಬರ್ ಇದೆ. ಆ ನಂಬರ್ ಮುಖಾಂತರ ಸ್ಟೆಪ್ ಹತ್ಬಿಟ್ಟು ರೈಟು ಲೆಫ್ಟ್ ಎರಡು ಕಡೆನೂ ಇರುತ್ತೆ. ನಾವು ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬೋದು. ಯಾವ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬೋದು, ನಮ್ದು ಯಾವ ನಂಬರ್ ಇದೆ, ನಮ್ಮ ಏರಿಯಾಕ್ಕೆ ಹೋಗೋ ಬಸ್ಸು ಆ ಪ್ಲ್ಯಾಟ್ಫಾರ್ಮ್ಗೆ ಆರಾಮಾಗಿ ಸಬ್ವೇ ಮೂಲಕ ತಲುಪ್ಬೋದು. ಎರಡು ಕಡೆಯೂ ನಿಮಗೆ ಮೇಲೆ ಗ್ರೌಂಡಿಗೆ ಹೋಗೋಕ್ಕೆ ಸ್ಟೆಪ್ಸ್ ಇದೆ. ಥರ ಮೇಲೆ ಬಂದರೆ 5ನೇ ನಂಬರ್ ಪ್ಲ್ಯಾಟ್ಫಾರ್ಮಿಗೆ ಬಂದ್ವಿ ನಾವು. ಸುರಂಗ ಮಾರ್ಗ ಬಸ್ ಸ್ಟ್ಯಾಂಡಲ್ಲಿ ಶೌಚಾಲಯ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಬಸ್ ಸ್ಟ್ಯಾಂಡ್ ಎದುರುಗಡೆ ಗರುಡ ಮಾಲ್ ಇದೆ ನೋಡಿ, ಅಲ್ಲಿ ಅದೇನು ಗೋರಾಕಾರದಲ್ಲಿ ಕಾಣ್ತಿದೆ, ಅದು ಗರುಡ ಮಾಲ್. ಈ ಜಾಗ ನಮ್ಮ ಮೈಸೂರು ಪ್ಯಾಲೇಸ್ ಏನಿದೆ, ಒಂದು ತುದಿಯ ಭಾಗ ಇದು. ಮೊದಲು ಪಾರ್ಕ್ ಇದ್ದಂಥ ಸ್ಥಳನ ನಂತರ ಸಿಟಿ ಬಸ್ ಸ್ಟ್ಯಾಂಡಾಗಿ ಪರಿವರ್ತನೆ ಮಾಡಿರೋದು. ಮೈಸೂರು ಪ್ಯಾಲೇಸು 4 ಕೋಣೆಗಳಲ್ಲೂ ಸೆಂಟ್ರ್ ಪ್ಯಾಲೇಸ್ ಇದೆ. 4 ಕೋಣೆಗಳು ಬರುತ್ತಲ್ಲ, ಅದರಲ್ಲಿ ಒಂದನ್ನು ಬಸ್ ಸ್ಟ್ಯಾಂಡ್ ಮಾಡಿರೋದು ಆ ಕಾಲದಲ್ಲಿ. ನೋಡಿ, ಮೇಲಿಂದ ತೋರಿಸ್ತಾ ಇದ್ದೀನಿ. ಮೇಲಿಂದ ಯಾವ ಥರ ಕಾಣುತ್ತೆ ನೋಡಿ. ಬೆಂಗಳೂರು ಮೆಜೆಸ್ಟಿಕ್ಕು ಸಿಟಿ ಬಸ್ ಸ್ಟ್ಯಾಂಡ್ ಕಾಣಲ್ವಾ, ಆ ಥರ ಕಾಣ್ತಾ ಇದೆ. ATM ವ್ಯವಸ್ಥೆನೂ ಇದೆ ಒಳಗಡೆ. ಇದು ಮೇನ್ ಕಟ್ಟಡ, ಬಸ್ ಸ್ಟ್ಯಾಂಡ್ದು ಮೇನ್ ಕಟ್ಟಡ ಇದು. ಇಲ್ಲಿ ಪಾಸ್ ವ್ಯವಸ್ಥೆ, ಪ್ರತಿಯೊಂದು ವ್ಯವಸ್ಥೆಗಳಿದೆ. ಇದು ಗರುಡ ಮಾಲ್. ಇದು ಮೈಸೂರಿನ ಹೃದಯ ಭಾಗವಾದ KR ಸರ್ಕಲ್, ಕೃಷ್ಣರಾಜ ಒಡೆಯರ್ ಅವರ ಮೇನ್ ಸರ್ಕಲ್ ಇದು. ಈ ಸರ್ಕಲ್ ಪಕ್ಕದಲ್ಲೇ ಸಿಟಿ ಬಸ್ ಸ್ಟ್ಯಾಂಡ್ ಇರೋದು.
ದಸರಾ ಟೈಮು. ಇಲ್ಲಿ ಮೇಯ್ನ್ ರೋಡ್ಗಳಿದೆ, ಅರಸು ರೋಡ್ ಇದೆ, ಸಯ್ಯಾಜಿ ರಾವ್ ರೋಡ್ ಇದೆ. ಇದೆಲ್ಲ ಮೇಯ್ನ್ ರೋಡ್ಗಳಿದು. ಓಕೆ ಕನ್ನಡಿಗರೇ, ಕಣ್ ತುಂಬ್ಕೊಳ್ಳಿ. ಬಾಯ್.